ಧಾರವಾಡದಲ್ಲಿಂದು ನಡೆದ ಪ್ರತಿಭಟನೆ ಸಮಯದಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಸ್ವತಃ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೂ ಕೂಡ ಗಾಯವಾಗಿದೆ. ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷನನ್ನ ವಶಕ್ಕೆ ಪಡೆಯಲು ಮುಂದಾದ ಸಮಯದಲ್ಲಿ ಯುವಕನೋರ್ವ ಕಮಿಷನರ್ ಅವರ ಎದೆಗೆ ಗುದ್ದಿ ಓಡಿಹೋಗಿದ್ದಾನೆ. ತೀವ್ರ ನೋವಿನ ನಡುವೆಯೂ ಕಮಿಷನರ್ ಅವರು ಎದೆಯನ್ನ ಹಿಡಿದುಕೊಂಡೇ ಪ್ರತಿಭಟನಾಕಾರರ ಜೊತೆ ಸಾಗಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಯತ್ನಿಸಿದ್ದು ವಿಶೇಷವಾಗಿತ್ತು. ಸುಮಾರು ಹೊತ್ತಿನವರೆಗೂ ನಡೆದ ಘಟನೆಯ ಸಂದರ್ಭದಲ್ಲಿ ಹಲವರಿಗೆ ಗಾಯಗಳಾಗಿವೆ. ಇದೇ ಸಮಯದಲ್ಲಿ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ತಹಸೀಲ್ದಾರ್ ಅವರ ತಲೆಗೂ ಗಾಯಗಳಾಗಿದ್ದು, ಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಸುಮಾರು ಹೊತ್ತಿನವರೆಗೂ ನಿರುದ್ಯೋಗಿ ಹೋರಾಟಗಾರರನ್ನ ನಿಯಂತ್ರಣ ಮಾಡುವಲ್ಲಿ ಪೊಲೀಸರು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸ್ ಕಮಿಷನರ್ ಅವರು ಪರಿಸ್ಥಿತಿಯನ್ನ ಸರಳವಾಗಿ ಮತ್ತು ಯಾವುದೇ ತರಹದ ಗೊಂದಲ ಸೃಷ್ಟಿಯಾಗದ ಹಾಗೆ ನೋಡಿಕೊಂಡಿದ್ದು ವಿಶೇಷವಾಗಿತ್ತು.